IPL 2026 ಇನ್ನು 2 ತಿಂಗಳ ಟೈಮ್ ಇದೆ. ಆದ್ರೆ ಇಷ್ಟು ಜಲ್ದಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾರ? ಯಾವೆಲ್ಲ ಟೀಮ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದರೆ, ಏನೆಲ್ಲ ಸರ್ಪ್ರೈಸಿಂಗ್ ಅಪ್ಡೇಟ್ಸ್ ಇದಾವೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಬೇಗ 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 ಲೈಕ್ ಮಾಡಿ, ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಸೊ ಚಾಲೆಂಜ್ ಮಾಡ್ತೀನಿ, ಇಂತ ಒಂದು ಅಪ್ಡೇಟ್ ನ ನಿಮ್ಗೆ ಯಾವೊಬ್ಬ ಯೂಟ್ಯೂಬರ್ ಕೊಡಕ್ಕೆ ಸಾಧ್ಯವಿಲ್ಲ. ಕೊಟ್ರಪ್ಪ ಅಂದ್ರೆ ಈಗಲೇ ಚಾನಲ್ಗೆ ಅನ್ಸಬ್ಸ್ಕ್ರೈಬ್ ಮಾಡಿ ಕಿತ್ತಿ ಒಗೆದು ಬಿಡಿ. ಅಂತ ಒಂದು ಅಪ್ಡೇಟ್ಸ್ ನ ನಾನು ಕೊಡ್ತೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಸೊ ಫಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ, IPL 2026 ಸ್ಟಾರ್ಟ್ ಆಗೋಕೆ ಇನ್ನು ಬರೋಬ್ಬರಿ 2 ತಿಂಗಳ ಟೈಮ್ ಇದೆ. ಆದ್ರೆ ಕೆಲವೊಂದು IPL ಟೀಮ್ದವರು ಪ್ರಿಪರೇಷನ್ ಬಿಗಿನ್ ಮಾಡಿದರೆ. ಇಷ್ಟು ಜಲ್ದಿ ಪ್ರಿಪರೇಷನ್ ಬಿಗಿನ್ ಮಾಡಿದರೆ ಅಂದ್ರೆ ಏನೋ ಒಂದು ಸಮಥಿಂಗ್ ಪ್ಲಾನ್ ಮಾಡಿದರೆ. ಸೊ ಯಾವ್ದಪ್ಪ ಅಂದ್ರೆ, ಅದು ಫಸ್ಟ್ ಟೀಮ್ ಬರುತ್ತೆ. ನಿನ್ನೆ ನಾನು ಅಪ್ಡೇಟ್ ನ ಕೊಟ್ಟಿದ್ದೀನಿ. RR ಟೀಮು ಆಲ್ರೆಡಿ ಪ್ರೀ ಟ್ರೈನಿಂಗ್ ಕ್ಯಾಂಪ್ ನ ಸ್ಟಾರ್ಟ್ ಮಾಡಿದರೆ. ಈ ಒಂದು ಪ್ರೀ ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಪ್ಲೇಯರ್ ರವಿ ಬಿಷ್ಣೋಯ್ ಜಾಯ್ನ್ ಆಗಿದ್ದಾರೆ. ಅದು ಮಾತ್ರ ಬಿಗ್ಗೆಸ್ಟ್ ಅಪ್ಡೇಟ್. ಸೊ ಈ ಒಂದು ಪ್ರೀ ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ RR ಟೀಮ್ ಅಲ್ಲಿ ಕೆಲವೊಂದು ಡೊಮೆಸ್ಟಿಕ್ ಪ್ಲೇಯರ್ಸ್ ಕೂಡ ಜಾಯ್ನ್ ಆಗಿದ್ದಾರೆ. ಆದ್ರೆ ಆ ಒಂದು ಡೊಮೆಸ್ಟಿಕ್ ಪ್ಲೇಯರ್ಸ್ ಯಾರು ಅಂತ ನನಗೆ ಇನ್ಫಾರ್ಮೇಶನ್ ಬಂದಿಲ್ಲ. ಆ ಒಂದು ಇನ್ಫಾರ್ಮೇಶನ್ ಬಂದ್ರೆ ನಾನ್ ನಿಮ್ಗೆ ಶೇರ್ ಮಾಡ್ತೀನಿ. ಸೊ ನಾನು ಥಿಂಕ್ ಮಾಡಿದೆ RR ಅಷ್ಟೇ ಈ ಒಂದು ಪ್ರೀ ಸೀಸನ್ ಕ್ಯಾಂಪ್ ಅನ್ನು ಸ್ಟಾರ್ಟ್ ಮಾಡಿದರೆ, ಇನ್ನು ಕೆಲವೊಂದು IPL ಟೀಮ್ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಮಾಡಬಹುದು ಅಂತೇಳಿ. ಆದ್ರೆ ಇಲ್ಲ, ದಟ್ಸ್ ಅಬ್ಸಲ್ಯೂಟ್ಲಿ ರಾಂಗ್. ಏನಪ್ಪಾ ಅಂದ್ರೆ RR ಅಷ್ಟೇ ಅಲ್ಲ, ಇನ್ನೊಂದು ಟೀಮು ಟ್ರೈನಿಂಗ್ ಕ್ಯಾಂಪ್ ನ ಸ್ಟಾರ್ಟ್ ಮಾಡಿದರೆ ಸೈಲೆಂಟ್ ಆಗಿ ತಮ್ಮ ವರ್ಕ್ ಅನ್ನು ಮಾಡ್ತಾ ಇದ್ದಾರೆ. ಯಾವ್ದಪ್ಪ ಅಂದ್ರೆ ಅದು ಗುಜರಾತ್ ಟೈಟನ್ಸ್. ಈ ಟೀಮ್ ಕೂಡ ಆಲ್ರೆಡಿ ಪ್ರೀ ಟ್ರೈನಿಂಗ್ ಕ್ಯಾಂಪ್ ನ ಸ್ಟಾರ್ಟ್ ಮಾಡಿದರೆ. ಈ ಒಂದು ಪ್ರೀ ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಕೆಲವೊಂದು ಡೊಮೆಸ್ಟಿಕ್ ಪ್ಲೇಯರ್ಸ್ ಎಂಟ್ರಿ ಕೊಟ್ಟಿದ್ದಾರೆ. ಆ ಒಂದು ಫೋಟೋಸ್ ಹಾಕ್ತೀನಿ. ಸೊ ನೋಡಿ, ಈ ಒಂದು ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಸೊ ಅದು ಯಾವ ಡೊಮೆಸ್ಟಿಕ್ ಪ್ಲೇಯರ್ಸ್ ಚೆನ್ನಾಗಿದ್ದಾರೆ ನನಗೆ ಇನ್ಫಾರ್ಮೇಶನ್ ಇಲ್ಲ. ಆ ಒಂದು ಇನ್ಫಾರ್ಮೇಶನ್ ಬಂದ್ರೆ ಪ್ರತಿಯೊಂದು ಅಪ್ಡೇಟ್ ನ ಶೇರ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಸೊ ಈಗ IPL 2026 ಪ್ರೀ ಟ್ರೈನಿಂಗ್ ಕ್ಯಾಂಪ್ ನ RR ಮತ್ತು GT ಆಲ್ರೆಡಿ ಸ್ಟಾರ್ಟ್ ಮಾಡಿದರೆ, ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದರೆ. ಆದ್ರೆ ಇನ್ನು ಸಾಕಷ್ಟು IPL ಟೀಮ್ ಆ ಒಂದು ಪ್ರಿಪರೇಷನ್ ಸ್ಟಾರ್ಟ್ ಮಾಡೋದು ಬಾಕಿ ಇದೆ. ಯಾವುದೇ ಟೀಮ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಾನು ಅಪ್ಡೇಟ್ ನ ಕೊಡ್ತೀನಿ. ಗುಜರಾತ್ ಟೈಟನ್ಸ್ ಈ ಒಂದು ಟ್ರೈನಿಂಗ್ ಕ್ಯಾಂಪ್ ನು ಎಲ್ಲಿ ಸ್ಟಾರ್ಟ್ ಮಾಡಿದಾರಪ್ಪ ಅಂದ್ರೆ, ಮಿರಾಜ್ ಸ್ಟೇಡಿಯಂ ನಾದ್ವಾರದಲ್ಲಿ GT ಅವರ ಟ್ರೈನಿಂಗ್ ಕ್ಯಾಂಪ್ ನು ಸ್ಮೂತ್ ಆಗಿ ಸ್ಟಾರ್ಟ್ ಮಾಡಿದರೆ. ಈ ಒಂದು ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಕೋಚ್ ಆಶಿಶ್ ನೆಹ್ರಾ ಅವರು ಮತ್ತು ಅಸಿಸ್ಟೆಂಟ್ ಕೋಚ್ ಪಾರ್ಥಿವ್ ಪಾಟೀಲ್ ಅವರು ಇನ್ವಾಲ್ವ್ ಆಗಿದ್ದಾರೆ. ಆ ಒಂದು ಟ್ರೈನಿಂಗ್ ಕ್ಯಾಂಪ್ ನು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಇದು RR ಮತ್ತು GT ಟೀಮ್ದು ಸದ್ಯ ಇರುವಂತಹ ಲೇಟೆಸ್ಟ್ ಅಪ್ಡೇಟ್. IPL 2026 ಸ್ಟಾರ್ಟ್ ಆಗುವ ಮುಂಚೆ ಟ್ರೈನಿಂಗ್ ಕ್ಯಾಂಪ್ ನು ಬಿಗಿನ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್, ಟೈಮ್ಸ್ ಆಫ್ ಇಂಡಿಯಾ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದೆ RCB ಟೀಮ್ ಬಗ್ಗೆ. ಏನಪ್ಪಾ ಅಂದ್ರೆ, RCB ಯ ನ್ಯೂ ಹೋಮ್ ಗ್ರೌಂಡ್ ಆಗಿ DY ಪಾಟೀಲ್ ನವಿ ಮುಂಬೈ ಮತ್ತು ರಾಯ್ಪುರ್ ನಲ್ಲಿ RCB ಯ ಹೋಮ್ ಮ್ಯಾಚ್ ಆಡ್ತಾ ಇದೆ. ನೆಕ್ಸ್ಟ್ IPL 2026 ಅಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ, DY ಪಾಟೀಲ್ ನವಿ ಮುಂಬೈ ಈ ಒಂದು ಗ್ರೌಂಡ್ ಅಲ್ಲಿ RCB ಟೀಮ್ ಬರೋಬ್ಬರಿ 5 ಮ್ಯಾಚ್ ಅನ್ನು ಆಡ್ತಾ ಇದ್ದಾರೆ, ಮತ್ತು ಉಳಿದಿರುವಂತಹ 2 ಮ್ಯಾಚ್ ಅನ್ನು ರಾಯ್ಪುರ್ ನಲ್ಲಿ ಆಡ್ತಾ ಇದ್ದಾರೆ ಅಂತೇಳಿ ಟೈಮ್ಸ್ ಆಫ್ ಇಂಡಿಯಾ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ನ ಕೊಟ್ಟಿದೆ. ಇದು ಮಾತ್ರ ಸದ್ಯ ಬಂದಿರುವಂತಹ ಬಿಗ್ಗೆಸ್ಟ್ ಅಪ್ಡೇಟ್. DY ಪಾಟೀಲ್ ನವಿ ಮುಂಬೈಗೆ ಬಗ್ಗೆ ಹೇಳಬೇಕಾದ್ರೆ, ಇಲ್ಲಿ ಪೇಸ್ ಅಂಡ್ ಬೌನ್ಸ್ ಎಕ್ಸ್ಟ್ರಾ ಇರುತ್ತೆ. ಬಟ್ ಡೆಫಿನೆಟ್ ಆಗಿ ಇದು RCB ಫ್ಯಾನ್ಸ್ ಗೆ ಒಂದು ಗುಡ್ ನ್ಯೂಸ್. ಹೌದು, ಸ್ಟಿಲ್ ನಮ್ಮ ಹೌದು ಚಿನ್ನಸ್ವಾಮಿ ಗ್ರೌಂಡ್ ಮಿಸ್ ಆಗಿದ್ದು ಬಿಗ್ಗೆಸ್ಟ್ ಸ್ಯಾಡ್ ನ್ಯೂಸ್. ಬಟ್ ಈಗ ಲೇಟೆಸ್ಟ್ ಅಪ್ಡೇಟ್ ನ ಪ್ರಕಾರ, ಟೈಮ್ಸ್ ಆಫ್ ಇಂಡಿಯಾ ಈ ಒಂದು ರಿಪೋರ್ಟ್ ನ ಪ್ರಕಾರ, DY ಪಾಟೀಲ್ ನವಿ ಮುಂಬೈ ಮತ್ತು ರಾಯ್ಪುರ್ ಈ 2 ಸ್ಟೇಡಿಯಂ RCB ಯ ಹೋಮ್ ಮ್ಯಾಚ್ ಅನ್ನು ಆಡ್ತಾ ಇದ್ದಾರೆ. DY ಪಾಟೀಲ್ ನವಿ ಮುಂಬೈಯಲ್ಲಿ 5 ಮ್ಯಾಚ್ ಮತ್ತು ರಾಯ್ಪುರ್ ನಲ್ಲಿ 2 ಮ್ಯಾಚ್ RCB ಯ ಹೋಮ್ ಮ್ಯಾಚ್ ಅನ್ನು ಆಡ್ತಾ ಇದ್ದಾರೆ. ಇದು ಸದ್ಯ ಬಂದಿರುವಂತಹ ಬಿಗ್ಗೆಸ್ಟ್ ಅಪ್ಡೇಟ್. ಈ ಒಂದು ಅಪ್ಡೇಟ್ ನ ಪ್ರತಿಯೊಬ್ಬ RCB ಫ್ಯಾನ್ಸ್ ಗೆ ಮುಟ್ಟವರೆಗೂ ಶೇರ್ ಮಾಡಿ. ಈ ಅಪ್ಡೇಟ್ಸ್ ನಲ್ಲಿ ಏನಾದ್ರೂ ಡೌಟ್ಸ್ ಕ್ವಶನ್ಸ್ ಇದ್ರೆ ತಪ್ಪದೆ ಕಮೆಂಟ್ಸ್ ಮಾಡಿ. ನಿಮ್ಮೆಲ್ಲ ಕಮೆಂಟ್ಸ್ ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.